ಈಗ ಕಾಲರ್ ಇದ್ದಾರೆ ಮಂಜುಳಾ ಅವರು ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಂಗಿ ಮಗಳ ಬಗ್ಗೆ ಕೇಳಬೇಕಿತ್ತು. ತಂಗಿ ಮಗಳು ಡೇಟ್ ಆಫ್ ಬರ್ತ್ ಹೇಳ್ತೀರಾ? 30 ಹ್ಮ್ 98 ಎಕ್ರಿ. ಹ್ಮ್ ಅವ್ರ ಮದುವೆ ಬಗ್ಗೆ ತಿಂಗಳು ಹೇಳ್ತೀರಾ? 30 ಯಾವ ತಿಂಗಳು? ತಿಂಗಳು 30 ಅಕ್ಟೋಬರ್. ಅಕ್ಟೋಬರ್ 10ನೇ ತಿಂಗಳು. 30/10/1998 ಅಲ್ವಾ? ಸಮಯಮ್ಮ ಧನುರಾಶಿ. ಹಾ ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ. ಸರಿ, ಮಗಳ ಬಗ್ಗೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಸಮಯ ಏನು? ಸಮಯ ಹುಟ್ಟಿದ ಸಮಯ ಸಮಯ 1 ಗಂಟೆ ಮಧ್ಯಾಹ್ನನಾ? ಮಧ್ಯಾಹ್ನ. ಡೇಟ್ ಆಫ್ ಬರ್ತು ಟೈಮು ಎಲ್ಲ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟರೆ ಇನ್ನೊಬ್ಬರು ಪಾಪ ಕಾಯ್ತಾ ಇರ್ತಾರೆ, ಅವ್ರಿಗೂ ಸಮಯ 9. ಅರ್ಥ ಆಯಿತು. ನೀವು ಬರೆದಿಟ್ಕೊಂಡು ಇದನ್ನು ಹೇಳಿದ್ರೆ ತುಂಬ ಒಳ್ಳೆಯದು, ಇನ್ನೊಬ್ರಿಗೂ ಉಪಕಾರವಾಗುತ್ತೆ. ನಿಮ್ಮ ಸಮಯ ವಿಸ್ತಾರವಾದರೆ ಇನ್ನೊಬ್ರಿಗೂ ತೊಂದರೆ ಅಲ್ವಾ? ಇದನ್ನೆಲ್ಲ ನೋಡ್ಕೋಬೇಕು. ಆಯಿತು, ಇರಲಿ. ಏನು ಪ್ರಶ್ನೆ ತಮ್ಮದು? ಉತ್ತರಾಷಾಢ ನಕ್ಷತ್ರ. ಸಮಯ ಪ್ರಶ್ನೆ ಏನು ತಮ್ಮದು? ಅವ್ರದ್ದು ಮದುವೆ ಬಗ್ಗೆ 1 ಗಂಟೆ ಮಧ್ಯಾಹ್ನ. ಆಯಿತು, ನಿಮ್ಮ ಎಲ್ಲ ವಿವರಣೆ ಗೊತ್ತಾಗಿದೆ ನನಗೆ. ನಿಮ್ಮ ಪ್ರಶ್ನೆನೂ ಅರ್ಥ ಆಗಿದೆ. ನೋಡಿ, ಮೇ ನಂತರದಲ್ಲಿ ಶುಕ್ರನ ಕಾಲ ಶುರುವಾಗುತ್ತೆ. ಕಾಲ ಈಗ ಪಕ್ವವಾಗಿಲ್ಲ, ಹೀಗಾಗಿ ವಿವಾಹಕ್ಕೆ ಅವಕಾಶ ಆಗ್ತಾ ಇಲ್ಲ. ನಂತರದಲ್ಲಿ ಆಗುತ್ತೆ. ಮೇ ನಂತರದಲ್ಲಿ ಶುಕ್ರನ ಕಾಲ ಬರ್ತದೆ. ಶುಕ್ರಸ್ತಪೋವ ತುನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ. ಹೀಗಾಗಿ ಮೇ ನಂತರದಲ್ಲಿ ಶುಕ್ರ ಆ ಮಂಗಳಕರವಾದ ಫಲವನ್ನು ಖಂಡಿತ ತಂದುಕೊಡ್ತಾನೆ, ಆತಂಕ ಬೇಡ. ಈ ಸಪ್ತಮಾಧಿಪತಿ ಚಂದ್ರ ಕೇತು ಜೊತೆಗಿದ್ದಾನೆ. ಈ ಕಾರಣದಿಂದಾಗಿ ಈ 1 ಮತ್ತು ಕುಜ ಅಷ್ಟಮದಲ್ಲಿರೋದ್ರಿಂದ ಚಂದ್ರ ಕುಜ 2 ಗ್ರಹ ಶಾಂತಿ ಮಾಡಿಸಿ ಅಷ್ಟರಲ್ಲಿ ಮೇ ಒಳಗೆ. ಮೇ ನಂತರದಲ್ಲಿ ಖಂಡಿತ ವಿವಾಹ ಭಾಗ್ಯ ಇದೆ. ಒಳ್ಳೆಯದಾಗಲಿ. ಸರಿ, ಈಗ ಮುಂದಿನ ಕರೆ ಮೈಸೂರಿನಿಂದ ಷಡಕ್ಷರಿ ಅವರು ಮಾಡಿದ್ದಾರೆ. ನಮಸ್ಕಾರ ಷಡಕ್ಷರಿ ಅವರೇ. ಮೇಡಮ್ ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಹೆಸರ ಬಗ್ಗೆ ಕೇಳಬೇಕಾಗಿತ್ತು. ಷಡಕ್ಷರಿ ಆರಾಧ್ಯ. ಸರಿ, 25/5/1980 ಬೆಳಗ್ಗೆ. ಒಂದ್ ನಿಮಿಷ, ನಿಧಾನ. 25/5/1980. ಸರಿ, ಸಮಯ ಬೆಳಗ್ಗೆ 7:25 ಮೇಡಮ್. ಮೇಡಮ್ ನಂದು ಆರೋಗ್ಯ ಸ್ವಲ್ಪ ಏರುಪೇರು ಐತೆ ಮೇಡಮ್, ಅದಕ್ಕೋಸ್ಕರ ಕೇಳ್ತಾ ಇದೀನಿ ಮೇಡಮ್. ಸರಿ, ಆರೋಗ್ಯ ಸಮಸ್ಯೆಯ ಬಗ್ಗೆ ನಿಮ್ಮ ಪ್ರಶ್ನೆ. ಷಡಕ್ಷರಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ಹಿಂದಿನ ಅವ್ರಿಗೆ ಹೇಳಿದೆ ಅಂತ ನೀವು ತರಾತರಿ ಹೇಳ್ಬಿಟ್ರ ಪಾಪ? ನಮಸ್ಕಾರ ಸರ್. ಗುರುಜಿ ಬೇಜಾರು ಮಾಡ್ಕೊಳ್ಳಿ ಸರ್. ನಮಸ್ಕಾರ. ಬೇಜಾರಿಲ್ಲ, ಯಾರ ಬಗ್ಗೆನೂ ಬೇಜಾರಿಲ್ಲ. ಯಾಕೆಂದರೆ ಪಾಪ ಏನೋ ಕೇಳಬೇಕಾಗಿರುತ್ತೆ, ಏನೋ ಒಂದು ಆತಂಕ ಅಥವಾ ಇನ್ನೇನೋ ಇರ್ತದೆ. ಈ ಥರದ್ರ ಪರಿಹರಿಸ್ಕೊಳ್ಳೋಣ ಅನ್ನೋ ದೃಷ್ಟಿಯಲ್ಲಿ ಪಾಪ ಕರೆ ಮಾಡ್ತೀರಾ. ಹಾಗಾಗಿ ನಾನು ಬೇಜಾರು ಮಾಡಿಕೊಂಡ್ರೆ ನಿಮಗೆ ದೊಡ್ಡ ಬೇಜಾರಾಗ್ಬಿಡುತ್ತೆ. ಹೀಗಾಗಿ ಖಂಡಿತ ನಾನು ಯಾರ ಬಗ್ಗೆನೂ ಬೇಜಾರು ಮಾಡ್ಕೊಳ್ಳಲ್ಲ, ಯಾರಿಗೂ ನಾನು ಏನು ಅಸಮಾಧಾನವನ್ನು ಉಂಟು ಮಾಡಲ್ಲ. ಯೋಚನೆ ಮಾಡಬೇಡಿ. ನೋಡಿ, ಇದು ಆರೋಗ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ ಬುಧ. ಈ ಕಾರಣದಿಂದಾಗಿ ಒಂದು ಸಾಧ್ಯವಾದರೆ ಬುಧ ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಇದನ್ನು ಮಾಡಿಸೋದ್ರಿಂದ ನಿಮಗೆ ಚೇತರಿಕೆ ಉಂಟಾಗುತ್ತೆ. ಇಲ್ಲ ನನಗೆ ಸ್ವಲ್ಪ ಸರಳವಾದ ಪರಿಹಾರ ಅಂತಂದರೆ ಪ್ರತಿ ದಿವಸ ನೀವು ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ, ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅಥವಾ ಇನ್ನೂ ಒಂದು ಪರಿಹಾರ ಹೇಳ್ತೀನಿ. ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ಹಾಗೂ ಅವರೆ ಇದನ್ನು ನೀವು 12 ಬುಧವಾರ ಸಮರ್ಪಣೆ ಮಾಡಿ, ಅಲ್ಲಿ ಒಂದು ಅಭಿಷೇಕ ಮಾಡಿಸಿ ಈ ಧಾನ್ಯವನ್ನು ಸಮರ್ಪಣೆ ಮಾಡಿ 12 ವಾರದೊಳಗೆ ನಿಮಗೆ ಆರೋಗ್ಯ ಚೇತರಿಕೆ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ, ಅನುಕೂಲ ಆಗುತ್ತೆ. ಈ ಆರಾಧನೆಗಳಿಂದ ಸರಿ ಹೋಗುತ್ತೆ, ಯೋಚನೆ ಬೇಡ. ಒಳ್ಳೆಯದಾಗಲಿ. ಸರಿ, ಈಗ ಮುಂದಿನ ಕರೆ ದಾವಣಗೆರೆಯಿಂದ ಶ್ರೀಧರ ಮೂರ್ತಿ ಅವರು ಮಾಡಿದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕು. ಮಗಳ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ. 26/6/98. 26/6/98. ಹೌದು. ಸಮಯ ಸರ್? 1 ಗಂಟೆ 36 ನಿಮಿಷ ಮಧ್ಯಾಹ್ನ 1:36. ಏನು ಪ್ರಶ್ನೆ ತಮ್ಮದು? ಅವಳ ಮದುವೆ ಬಗ್ಗೆ ಕೇಳಬೇಕಾಯ್ತು. ಆಮೇಲೆ ಒಂದು ವರ ಬಂದೈತಿ, ಅದು ಡೇಟ್ ಆಫ್ ಬರ್ತೈತಿ ಹೇಳೋದು. ಶ್ರೀಧರ ಮೂರ್ತಿಗಳೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಹೊಂದಾಣಿಕೆ ಮಾಡೋದೆಲ್ಲ ಕಷ್ಟ ಆಗುತ್ತೆ, ಅದಕ್ಕೆ ಸಮಯ ಬೇಕು. ಅದೆಲ್ಲ ಕೂಟಗಳೆಲ್ಲ ಚೆನ್ನಾಗಿದ್ದಾವ, ಹೊಂದಾಣಿಕೆ ಆಗುತ್ತೆ. ಇದನ್ನೆಲ್ಲ ನೋಡಲಿಕ್ಕೆ ನಾನು 1 ನಿಮಿಷದಲ್ಲಿ ನೋಡಬಹುದಾ? ಆಗಲ್ಲ. ಹೀಗಾಗಿ ಈಗ ಇವರ ಕಾಲ ಹೇಗಿದೆ ಅನ್ನೋದು ನೋಡೋಣ. ಈ ಬುಧ ದಶೆಯಲ್ಲಿ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಬುಧ ಶನಿ ಇಬ್ಬರು ಸ್ನೇಹಿತರು. ಅದೇ ಶನೈಶ್ಚರ ಅಷ್ಟಮದಲ್ಲಿದ್ದಾನೆ. ನೋಡಿ, ಇವರಿಗೆ ಶನೈಶ್ಚರ ಶಾಂತಿ ಮಾಡಿಸ್ಬೇಕು. ಸಪ್ತಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಬಲಿಷ್ಠತೆ ಇದೆ, ಇಲ್ಲ ಅಂತಲ್ಲ. ಆದರೆ ಅಷ್ಟಮ ಮಾಂಗಲ್ಯ ಸ್ಥಾನ ಅಂತ. ಹೀಗಾಗಿ ಶನೈಶ್ಚರ ಶಾಂತಿ ಮಾಡಿಸಿ ಇದನ್ನು ತಾವು ಮುಂದುವರಿಸಿ, ಅದನ್ನು ಈ ಏನು ಬಂದಿದೆಯೋ
ಅದನ್ನು ಹತ್ತಿರದಲ್ಲಿ ಯಾರನ್ನಾದರೂ ಚೆನ್ನಾಗಿ ಗೊತ್ತಿರತಕ್ಕಂಥವ್ರ ಪರಿಶೀಲಿಸ್ಕೊಳ್ಳಿ, ಆಮೇಲೆ ಮುಂದುವರಿಸಿ. ಶನೈಶ್ಚರ ಶಾಂತಿ ಅಂತೂ ಬೇಕು, ಅದನ್ನು ಮಾಡಿಸಿ ವಿವಾಹ ಮಾಡಿದ್ರೆ ತುಂಬ ಒಳ್ಳೆಯದು. ಅದನ್ನು ಮಾಡಿಸಿ, ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡಿ. ಸರಿ, ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಶಶಿಕಲಾ ಅವ್ರು ಮಾಡಿದ್ದಾರೆ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 12/7/1968. 12/7/1948. 68. ಸಮಯ ಬೆಳಗ್ಗೆ 6:30. ಬೆಳಿಗ್ಗೆ 6:30. ಏನು ಕೇಳಬೇಕಾಗಿತ್ತು ತಮ್ಮ ಬಗ್ಗೆ? ನನ್ನ ಭವಿಷ್ಯದ ಬಗ್ಗೆ ಕೇಳ್ಬೇಕಾಗಿತ್ತು. ನೆಮ್ಮದಿ ಇರೋದಿಲ್ಲ ಜೀವನದಲ್ಲಿ. ಸರಿ, ಮತ್ತೆ ನಮಸ್ಕಾರ ಶಶಿಕಲಾ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನೋಡಿ, ಈಗ ನಿಮಗೆ ನಡೀತಾ ಇರೋ ಟೈಮ್ ರಾಹು ಚಂದ್ರ ನಡೀತಾ ಇದೆ. ತಾವು ಹೇಳಿದ್ರಿ ಪಾಪ ಮನಸ್ಸಿಗೆ ಸಮಾಧಾನ ಇಲ್ಲ, ನಿಮ್ಮ ಧ್ವನಿ ಕೂಡ ತುಂಬ ಭಾರವಾಗಿದೆ, ಮಾತಾಡಿದ್ರೇ ದುಃಖ ಉಮ್ಮಳಿಸಿ ಬರುತ್ತೆ, ಆ ರೀತಿಯಲ್ಲಿದೆ. ಇದಕ್ಕೆ ಕಾರಣ ರಾಹು ಚಂದ್ರರ ದಶಾಭುಕ್ತಿ. ಅದು ಭಯವನ್ನು, ಅತಂತ್ರತೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ. ಆದರೆ ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಪಕ್ಷದ ಬಲ ಇದ್ದಾಗ ನೀವು ಚೇತರಿಸ್ಕೊಳ್ಳೋಕ್ಕಾಗತ್ತೆ. ನೀವು ನೋಡಿ, ಸತ್ಸಂಗವನ್ನು ಮಾಡಿ, ಒಳ್ಳೆಯವರ ಸಂಘವನ್ನು ಬೆಳೆಸ್ಕೊಳ್ಳಿ, ಹೆಚ್ಚಿನ ಧರ್ಮ ಕಾರ್ಯಗಳು, ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿ. ಆಗ ಏನಾಗುತ್ತೆ, ಇದೆಲ್ಲವೂ ನಮಗೆ ಯಾವ ಮಾತ್ರ, ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಒಂದು ಒಳ್ಳೆಯ ಮಾತು ನಮಗೆ ಯಾವ ಮಾತ್ರೆಯೂ ಕೊಡಲಾರದ ಒಂದು ಚೈತನ್ಯವನ್ನು ತಂದುಕೊಡುತ್ತೆ. ಆ ಇಮ್ಯುನಿಟಿಯನ್ನು, ಮನಸ್ಸಿಗೆ ಬೇಕಾಗಿರತಕ್ಕಂಥ ಇಮ್ಯುನಿಟಿ ಪವರನ್ನು ತಂದುಕೊಡುತ್ತೆ. ಅದು ಉಂಟಾಗೋದು ಸತ್ಸಂಗಗಳಲ್ಲಿ, ಸತ್ಪುಸ್ತಕಗಳಲ್ಲಿ. ಒಳ್ಳೆಯ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸ್ಕೊಳ್ಳಿ. ಇದರಿಂದ ಅನುಕೂಲ ಆಗುತ್ತೆ. ನಾನು ಏನು ಆರಾಧನೆ ಮಾಡಲಿ, ಆರಾಧನೆ ಬೇಕು, ಅದ್ರ ಜೊತೆಗೆ ಸತ್ಸಂಗ ಹೆಚ್ಚಿನ ಸಹಕಾರ ಮಾಡುತ್ತೆ ನಿಮಗೆ ಈಗ ನಡೀತಾ ಇರತಕ್ಕಂಥ ದಶಾಕಾಲಕ್ಕೆ. ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಹೀಗಾಗಿ ಮನೆಯಲ್ಲೇ ಇದ್ದು ಅವರಿವರ ಮಾತುಗಳನ್ನ ಕೇಳಿಸ್ಕೊಂಡು ಅವುಗಳ ಹೊರೆಯಲ್ಲಿ ನಿಮ್ಮನ್ನು ನೀವು ಗಂಟು ಕಟ್ಕೊಂಡು ಒಂದು ಮೂಲೆಯಲ್ಲಿ ಕೂರೋದಕ್ಕಿಂತ ಹೀಗೆ ಸತ್ಸಂಗದಲ್ಲಿ ತೊಡಗೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಒಳ್ಳೆಯ ಪುಸ್ತಕ, DVG ಅವರ ಪುಸ್ತಕಗಳನ್ನು ಓದಿ, ಒಳ್ಳೆಯ ಪ್ರವಚನಗಳನ್ನು ಕೇಳಿಸ್ಕೊಳ್ಳಿ. ಇದೆಲ್ಲ ಚೇತೋಹಾರಿ ಆಗುತ್ತೆ, ಒಳ್ಳೆಯ ಅನುಕೂಲ ಆಗುತ್ತೆ, ನಿಮ್ಮ ಮನಸ್ಸು ಮತ್ತೆ ಪ್ರಫುಲ್ಲವಾಗುತ್ತೆ. ನೀವು ಯಾದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಹೇಳ್ಕೊಳ್ಳಿ. ಬಹುಶಃ ನಂಗೆ ಅನಿಸುತ್ತೆ ಒಂದು 48 ದಿನಗಳೊಳಗೆ ನಿಮ್ಮ ಮನಸ್ಸು ಹೀಗಿರಲ್ಲ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ, ಮತ್ತಷ್ಟು ಕಾಲರ್ಸ್ಗಳನ್ನ ಮುಂದಿನ ಹಂತದಲ್ಲಿ ಮಾತನಾಡ್ಸೋಣ. ಶಾಸ್ತ್ರಿಗಳೇ, ಕನ್ಯಾವರೆಗೂ ರಾಶಿಫಲ ಹೇಳಿದ್ರಿ, ತುಲಾದಿಂದ ಮುಂದುವರಿಸ್ತಾ ಹೋಗೋದಾದರೆ? ಆಯಿತು. ತುಲಾರಾಶಿಯವರಿಗೆ ಕರ್ಮಾಧಿಪತಿ ಚಂದ್ರ ಹಾಗೂ ಮಾಂದಿಯನ್ನು ನೋಡಿಕೊಂಡಾಗ ಸ್ವಲ್ಪ ವೃತ್ತಿಯಲ್ಲಿ ಶ್ರಮ ಇರುತ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಆರೋಗ್ಯದ ದೃಷ್ಟಿಯಿಂದಲೂ ದಾಂಪತ್ಯ ಒಂದು ಭಾವದಲ್ಲೂ ಸ್ವಲ್ಪ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಶತ್ರುಗಳ ಬಾಧೆ, ಸಾಲ ಬಾಧೆ ಹೆಚ್ಚಾಗ್ತಕ್ಕಂಥದ್ದು. ಯಾರಿಗೋ ಶೂರಿಟಿ ಹಾಕಿಬಿಡ್ತೀರಾ, ಆ ತಲೆನೋವೆಲ್ಲ ಬಂದು ನಿಮ್ಮ ಕೊರಳಿಗೆ ಸುತ್ಕೊಂಡ್ಬಿಡುತ್ತೆ. ಆ ರೀತಿಯ ಒಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ತುಲಾರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ವಾರದ ಅಂತ್ಯದ ವೇಳೆಗೆ ಗಮನಿಸ್ಕೊಂಡ್ರೆ ಅಲ್ಲಿ ಬದಲಾವಣೆ ಇದೆ. ಕರ್ಮಾಧಿಪತಿ ಜನ್ಮಕ್ಕೆ ಬರ್ತಾನೆ, ಆಗ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು ಉಂಟಾಗುತ್ತೆ. ವಾರದ ಆದಿಯಲ್ಲಿ ಏನಿತ್ತು ತೊಡಕು ಅದೆಲ್ಲ ನಿವಾರಣೆಯಾಗುತ್ತೆ. ವಿದ್ಯಾರ್ಥಿಗಳಿಗೆ ವಾಗ್ಬಲ ಬರುತ್ತೆ. ಮಾತಿನ ಬಲದಿಂದಾಗಿ ಕಾರ್ಯ ಸಾಧನೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಬುಧ ಅಂಥದ್ದೊಂದು ಶಕ್ತಿಯನ್ನು ತಂದುಕೊಡ್ತಾನೆ. ಚಂದ್ರ ಬುಧರಿಬ್ಬರು ಸೇರಿದರೆ ಬಹಳ ಒಳ್ಳೆಯದಲ್ವ, ಆ ರೀತಿಯ ಒಂದು ಫಲ ತಂದುಕೊಡ್ತಾನೆ. ಚೆನ್ನಾಗಿದೆ. ಶುಕ್ರನ ಪರಿವರ್ತನೆ ಅಂತೂ ಶನಿವಾರದ ಮಟ್ಟಿಗೆ ನಿಮಗೆ ವಿಶೇಷ ಬುದ್ಧಿಬಲ ಬರುತ್ತದೆ, ಕೌಶಲ್ಯ ಬರುತ್ತದೆ, ಸ್ಥಾನಮಾನ, ಮಾನ್ಯತೆ, ಪ್ರಶಂಸೆಗಳು ಇವೆಲ್ಲ ಸಿಗ್ತಾ ಹೋಗುತ್ತೆ. ಹೀಗಾಗಿ ವಾರದ ಅಂತ್ಯದಲ್ಲಿ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಶುಕ್ರನ ಪರಿವರ್ತನೆಯಂತೂ ಬಹಳ ವಿಶೇಷ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ಹೊತ್ತು ತಗೊಂಡು ಬಂದು ನಿಮ್ಮ ಮುಂದೆ ಹರಡ್ತಾನೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ. ವಾರದ ಆದಿಯಲ್ಲಿ ಆಗ್ತಕ್ಕಂಥ ಹೆಚ್ಚಿನ ವ್ಯಯ ಇದನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಅಷ್ಟೋತ್ತರ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳಿದ್ದಾವೆ. ಚಂದ್ರ ಲಾಭದಲ್ಲಿರೋ ಕಾರಣದಿಂದಾಗಿ ಚೆನ್ನಾಗಿರ್ತದೆ. ಮಕ್ಕಳಿಂದ ಸ್ವಲ್ಪ ಅಸಮಾಧಾನ, ಮಾಂದಿ ಕಾರಣದಿಂದಾಗಿ ಸಭೆ, ಸಮಾಲೋಚನೆಗಳು, ಮೀಟಿಂಗ್ಗಳಲ್ಲಿ ಇಂಥ ಕಡೆ ಸ್ವಲ್ಪ ಹುಷಾರಾಗಿರಿ. ನನ್ನದೇ ಒಂದು ಅಭಿಪ್ರಾಯ ಮಂಡಿಸ್ತೀನಿ ಅಂತ ಹೋದರೆ ಅದು ವ್ಯತಿರಿಕ್ತವಾಗುತ್ತೆ. ಇನ್ನೊಬ್ಬರು ಸಲಹೆ ತಗೋಬೇಕಾಗತ್ತೆ. ಸಂದರ್ಭ ನೋಡ್ಕೋಬೇಕು. ಮನುಷ್ಯ ಜಾಣ್ಮೆಯಿಂದ ವರ್ತನೆ ಮಾಡಬೇಕು, ಅರಿವನ್ನು ಇಟ್ಟುಕೊಳ್ಬೇಕು, ಸಭಾ ಸಂಯಮ ಇರಬೇಕು. ಅದೆಲ್ಲ ಬೇಕಾಗುತ್ತೆ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಏರುಪೇರು ಮಾಡ್ಕೊಂಡ್ಬಿಡ್ತೀರ. ನನಗೆಲ್ಲ ಗೊತ್ತಿರುತ್ತೆ.
ಆದರೂ ಅದನ್ನು ವಿಸ್ತರಿಸುವಾಗ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಇನ್ನು ವಾರದ ಅಂತ್ಯದ ವೇಳೆಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಆದರೆ ವೃತ್ತಿಯಲ್ಲಿ ಅನುಕೂಲಗಳು ಉಂಟಾಗುತ್ತೆ, ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸಿ. ಅಂತೂ ಸ್ವಲ್ಪ ಈ ವಾರ ನಿಮಗೆ ಸ್ವಲ್ಪ ವೀಕ್ ಆಗಿದೆ, ಹೀಗಾಗಿ ಅತಿ ಹೆಚ್ಚು ನಿಮಗೆ ಅನುಕೂಲ ಅಂತ ಹೇಳಲಾರೆ. ಹಾಗಂತ ಅನುಕೂಲ ಇಲ್ಲ ಅಂತಲ್ಲೋ, ಗುರುವಿನ ದೃಷ್ಟಿ ಇರೋದರಿಂದ ಯಾರ್ದೊಬ್ಬರು ಸಲಹೆ ಸಿಗುತ್ತೆ, ಆ ಸಲಹೆ ತಗೊಳ್ಳಿ, ಸ್ವೀಕರಿಸಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ. ಹಾಗೂ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದ್ರಿಂದಾಗಿ ಬುದ್ಧಿ ವಿವೇಕ ಇವು ಜಾಗೃತ ಆಗುತ್ತೆ, ಆ ಸೇವೆ ಮಾಡಿ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಮಗೆ ಉದರ ಬಾಧೆ ಬರುತ್ತೆ, ಸ್ವಲ್ಪ ವೃತ್ತಿಯಲ್ಲಿ ಅನುಕೂಲ ಇದೆಯಾ ಇತ್ಯಾದಿ. ಚಂದ್ರನ ಬಲ ಚೆನ್ನಾಗಿದೆ, ಅದೇ ಪ್ರಯಾಣದಲ್ಲಿ ತೊಡಕಿರ್ತದೆ. ನೀರಿನ ಶ್ವಾಸಕೋಶದ ತೊಂದರೆಗಳು, ಬಂಧು ಮಿತ್ರರಲ್ಲಿ ತಕರಾರುಗಳು ಉಂಟಾಗ್ತಕ್ಕಂಥದ್ದು, ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಕಫ ದಮ್ಮು ಈ ರೀತಿಯ ಒಂದು ತೊಂದರೆಗಳಿಗೂ ಬಲಿಯಾಗ್ತಕ್ಕಂಥದ್ದು, ಅಂದರೆ ಅದರ ಬಾಧೆ ಹೆಚ್ಚತಕ್ಕಂಥದ್ದು, ಈ ರೀತಿಯಲ್ಲಿ ಸ್ವಲ್ಪ ತೊಡಕುಗಳಿದ್ದಾವೆ. ಹುಷಾರು, ಆರೋಗ್ಯದ ಕಡೆ ಗಮನ ತಗೊಳ್ಳಿ. ಇನ್ನು ವೃತ್ತಿಯಲ್ಲಿ ಚೆನ್ನಾಗಿದೆ, ಆತಂಕ ಬೇಡ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಸಮಾಧಾನ ಬರುತ್ತೆ. ಅದು ಕಾರಣ ಕೇತು ಮತ್ತು ಬುಧ ವ್ಯಯಸ್ಥಾನದಲ್ಲಿರ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಮಟ್ಟಿಗೆ ತೊಡಕು. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀರ, ಆದರೆ ಆ ಕೆಲಸಕ್ಕೆ ಏನೋ ಒಂದು ಬೇರೆ ವ್ಯತಿರಿಕ್ತವಾದ ಉತ್ತರ ಬರುತ್ತದೆ, ಅಥವಾ ಇನ್ನೇನೋ ಅಸಮಾಧಾನ ತೋರುತ್ತೆ, ಆ ರೀತಿಯಲ್ಲಿದೆ. ಸ್ನೇಹಿತರಲ್ಲೂ ಅಸಮಾಧಾನ, ಆರೋಗ್ಯದಲ್ಲಿ ಏರುಪೇರು. ನಿಮಗೂ ಕೂಡ ಈ ವಾರ ಸ್ವಲ್ಪ ವೀಕ್ ಆಗಿದೆ, ಹೀಗಾಗಿ ಆರೋಗ್ಯ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಈ ಕಾರಣದಿಂದಾಗಿ ದತ್ತಾತ್ರೇಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಆ ತೀರ್ಥ ಸೇವನೆ, ಪ್ರಸಾದ ಸೇವನೆ ಇದನ್ನು ಮಾಡಿ. ಅದು ನಿಮ್ಮ ಬುದ್ಧಿಯನ್ನು, ಆರೋಗ್ಯವನ್ನು, ಈ ಭಯದ ವಾತಾವರಣವನ್ನು ಇದೆಲ್ಲ ನಿವಾರಣೆಗೆ ದತ್ತಾತ್ರೇಯ ಸ್ಮರಣೆ ಸ್ತೋತ್ರ ಹೇಳಿಕೊಟ್ಟು ತುಂಬ ಒಳ್ಳೆಯದು. ಈ ಪ್ರಯತ್ನ ಮಾಡಿ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.